ರಂಗೇರಿದ ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಕಣ. ಉಚ್ಚಾಟಿತ ಶಾಸಕ ಯತ್ನಾಳ್ರ ಪ್ರಚಾರಕ್ಕೆ ಕರೆದ್ರ ವಿಜಯೇಂದ್ರ. ಬಾಗಲಕೋಟೆಯಲ್ಲಿ ಯತ್ನಾಳ್ ಬಗ್ಗೆ ವಿಜಯೇಂದ್ರ ಸಾಫ್ಟ್ ಕಾರ್ನರ್. ಯತ್ನಾಳ್ ಬಂದರೆ ಸ್ವಾಗತ ಎಂದ ಬಿವೈ ವಿಜಯೇಂದ್ರ. ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಲು ಯಾರು ಬಂದರೂ ಸ್ವಾಗತ. ಯತ್ನಾಳ್ ಪ್ರಚಾರಕ್ಕೆ ಪರೋಕ್ಷವಾಗಿ ಸ್ವಾಗತಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ. ಉಪಚುನಾವಣೆ ಮಾತ್ರವೇ ಅಥವಾ ಪಕ್ಷಕ್ಕೆ ಮತ್ತೆ ಸೇರ್ಪಡೆಯಾಗ್ತಾರಾ ಯತ್ನಾಳ್? ಕುತೂಹಲಕ್ಕೆ ಕಾರಣವಾಯಿತು ವಿಜಯೇಂದ್ರ ಕೊಟ್ಟ ಹೇಳಿಕೆ. ರಂಗೇರಿದ ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್. ಉಚ್ಚಾಟಿತ ಶಾಸಕ ಯತ್ನಾಳ್ರನ್ನ ಪ್ರಚಾರಕ್ಕೆ ಕರೆದ್ರ ಬಿವೈ. ಚುನಾವಣೆ ವೇಳೆ ಯತ್ನಾಳ್ ಬಗ್ಗೆ ವಿಜಯೇಂದ್ರ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇರುವಂತಹದ್ದು. ಯತ್ನಾಳ್ ಬಂದ್ರೆ ನಾವು ಸ್ವಾಗತವನ್ನ ಮಾಡ್ತೀವಿ ಅಂತ ಇದೀಗ ಬಿವೈ ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಬಿಜೆಪಿಯನ್ನ ಗೆಲ್ಲಿಸೋಕೆ ಯಾರು ಬಂದರೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಉಪಚುನಾವಣೆ ಮಾತ್ರನ ಅಥವಾ ಇನ್ನು ಮುಂದೆ ಯತ್ನಾಳ್ ಮತ್ತೆ ವಾಪಸ್ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದೀಗ ಎಲ್ಲರಲ್ಲೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ವಿಜಯೇಂದ್ರರ ನಡೆ. ಮುಖ್ಯಮಂತ್ರಿಗಳು 5 ದಿನ ಬಂದು ಇಲ್ಲೇ ಬಾಗಲಕೋಟೆನಲ್ಲಿ ವಾಸ್ತವ್ಯ ಹೂಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಮುನ್ಸೂಚನೆ ಈಗಾಗಲೇ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಸಿಕ್ಕಿದೆ. ಹಿಂದೆ KR-ಪೇಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಆದಾಗ್ಲೂ ಸಹ ಇದೇ ರೀತಿ ಬಂದು ಕೂತಿದ್ರು ಸಿದ್ದರಾಮಯ್ಯನವರು. ಅಲ್ಲಿ ಮತದಾರರು ಅವ್ರನ್ನ ಧಿಕ್ಕರಿಸಿದ್ರು, ಕಾಂಗ್ರೆಸ್ ಪಕ್ಷವನ್ನ. ಶಿರಾ ಕ್ಷೇತ್ರದ ಉಪಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ಮುಖ್ಯ ಸಿದ್ದರಾಮಯ್ಯನವರು ಅವತ್ತು ವಿರೋಧ ಪಕ್ಷದ ನಾಯಕರು ಅಲ್ಲಿ ಶಿರಾದಲ್ಲಿ ಬಂದು ಕೂತಿದ್ರು. ಅಲ್ಲೂ ಕೂಡ ಅಹಿಂದ ಮತಗಳಿದ್ರು ಕೂಡ ಅವ್ರಿಗೆ ಆಶೀರ್ವಾದ ಮಾಡ್ಲಿಲ್ಲ. ಈಗ ಎಲ್ಲೋ ಒಂದ್ ಕಡೆ ಬಾಗಲಕೋಟೆನಲ್ಲಿ ಬೇರೆ ಬೇರೆ ಹರಿಕತೆಗಳು ಹೇಳ್ಕೊಂಡಿಲ್ಲಿ ಹಣ ಬಲ ತೋಳ್ಬಲವನ್ನ ಬಳಸ್ಕೊಂಡು ಅಧಿಕಾರದ ದುರ್ಬಳಕೆಯನ್ನ ಮಾಡಿಕೊಂಡು ಇಲ್ಲಿ ದಬ್ಬಾಳಿಕೆ ಮಾಡಬೇಕು ಅಂತ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಹುನ್ನಾರ ನಡೆಸ್ತಾ ಇದೆ. ಆದರೆ ಬಾಗಲಕೋಟೆಯ ಪ್ರಜ್ಞಾವಂತ ಮತದಾರರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡ್ತಾರೆ. ನಮ್ಮ ವೀರಣ್ಣ ಚರಂತಿಮಠ ಅವರು ಗೆಲ್ತಾರೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ ಎರಡೂ ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ನಿಮ್ಗೆ ಹೇಳಕ್ಕೆ ಸುಮ್ಮನೆ ಉಡಾಫಿಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಂಗೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತೇಳಿ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ. 20 ಬಾಗಿಲುಗಳಾಗಿವೆ ಅವರು ಅಂತ ಹೇಳಿದ್ದಾರೆ. ಚುನಾವಣಾ ಫಲಿತಾಂಶ ಬರಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಬಾಗಿಲಿದೆ, ಬಿಜೆಪಿ ಎಷ್ಟು ಬಾಗಿಲಿದೆ ಅಂತೇಳಿ ಗೊತ್ತಾಗ್ತದೆ ಅವ್ರಿಗೆ. ರಂಗೇರಿರುವಂತಹದ್ದು ಬಾಗಲಕೋಟೆ ದಾವಣಗೆರೆಯ ದಕ್ಷಿಣ ಬೈ ಎಲೆಕ್ಷನ್. ಉಚ್ಚಾಟಿತ ಶಾಸಕರಾಗಿರುವಂತಹ ಯತ್ನಾಳ್ರನ್ನ ಇದೀಗ ಬಿವೈ ವಿಜಯೇಂದ್ರ ಪ್ರಚಾರಕ್ಕೆ ಕರೆದಿದ್ದಾರಾ ಅಂತ ಎಲ್ರಿಗೂ ಕೂಡ ಪ್ರಶ್ನೆ ಮೂಡ್ತಾ ಇರುವಂತಹದ್ದು. ಚುನಾವಣೆಯ ವೇಳೆ ಯತ್ನಾಳ್ ಬಗ್ಗೆ ವಿಜಯೇಂದ್ರ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಿದ್ದಾರೆ. ಯತ್ನಾಳ್ ಬಂದ್ರೆ ನಾನು ಸ್ವಾಗತವನ್ನ ಮಾಡ್ತೀನಿ ಅಂತ ಬಿವೈ ವಿಜಯೇಂದ್ರ ಕೂಡ ಹೇಳಿದ್ದಾರೆ. ಬಿಜೆಪಿಯನ್ನ ಗೆಲ್ಸೋಕೆ ಯಾರು ಬಂದರೂ ಕೂಡ ನಾನು ಸ್ವಾಗತವನ್ನ ಮಾಡ್ತೀನಿ. ಯತ್ನಾಳ್ ಪ್ರಚಾರಕ್ಕೆ ಪರೋಕ್ಷವಾಗಿ ಹಾಗಾದ್ರೆ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ ಸ್ವಾಗತಿಸಿದ್ರ? ಉಪಚುನಾವಣೆ ಮಾತ್ರವೇ ಅಥವಾ ವಾಪಸ್ ಏನಾದರೂ ಬಿಜೆಪಿ ಪಕ್ಷಕ್ಕೆ ಯತ್ನಾಳ್ ಅವರು ಬರಬಹುದಾ? ಎಲ್ಲರಲ್ಲೂ ಕೂಡ ಕುತೂಹಲವನ್ನ ಮೂಡಿಸಿರುವಂತಹದ್ದು ಇದೀಗ ಬಿವೈ ವಿಜಯೇಂದ್ರರ ನಡೆ. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಇದೀಗ ರಂಗೇರಿರುವಂತಹದ್ದು. ಕೆಲವೇ ದಿನಗಳಲ್ಲಿ ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಉಚ್ಚಾಟಿತ ಶಾಸಕ ಯತ್ನಾಳ್ರನ್ನ ಇಂಡೈರೆಕ್ಟ್ ಆಗಿ ಬಿವೈ ವಿಜಯೇಂದ್ರ ಪ್ರಚಾರಕ್ಕೆ ಕರೆದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಚುನಾವಣೆಯ ವೇಳೆ ಯತ್ನಾಳ್ ಬಗ್ಗೆ ವಿಜಯೇಂದ್ರರು ಸಾಫ್ಟ್ ಕಾರ್ನರ್ ಅನ್ನ ತೋರಿಸಿರುವಂತಹದ್ದು. ಯತ್ನಾಳ್ ಬಂದ್ರೆ ನಾನು ಸ್ವಾಗತವನ್ನ ಮಾಡ್ತೀನಿ ಅಂತಾನು ವಿಜಯೇಂದ್ರ ಹೇಳಿದ್ದಾರೆ. ಹಾಗೆ ಬಿಜೆಪಿ ಗೆಲ್ಲಿಸೋಕೆ ಯಾರು ಬಂದರೂ ಕೂಡ ನಾನು ಸ್ವಾಗತಿಸ್ತೇನೆ. ಯತ್ನಾಳ್ ಪ್ರಚಾರಕ್ಕೆ ಪರೋಕ್ಷವಾಗಿ ಇದೀಗ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಹಾಗಾದ್ರೆ ಸ್ವಾಗತವನ್ನ ಮಾಡಿದ್ರ? ಉಪಚುನಾವಣೆ ಮಾತ್ರನ ಅಥವಾ ವಾಪಸ್ ಏನಾದರೂ ಯತ್ನಾಳ್ ಅವರು ಬಿಜೆಪಿ ಪಕ್ಷಕ್ಕೆ ಬರ್ತಾರಾ? ಇವರನ್ನ ಬಿಜೆಪಿ ಪಕ್ಷಕ್ಕೆ ವಿಜಯೇಂದ್ರ ಅವರು ವಾಪಸ್ ಕರ್ಕೊಂಡು ಬರ್ತಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಬಿಜೆಪಿ ಕಾರ್ಯಕರ್ತರಲ್ಲಿ ಮೂಡಿರುವಂತಹದ್ದು. ಎಲ್ಲರಲ್ಲೂ ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ ವಿಜಯೇಂದ್ರರ ನಡೆ.